ಎಸ್ ಸ್ನೇಹಿತರೆ, ಮುಂದುವರೆದ ಸೋಷಿಯಲ್ ಸೈನ್ಸ್ನ ಮುಂದುವರೆದ ಭಾಗ ಇದಾಗಿರುವಂಥದ್ದು ನೋಡೋಣ. ಆಧುನಿಕ ಯುಗದ ಆರಂಭವನ್ನ ಸೂಚಿಸುವ ಬಹುಮುಖ್ಯ ಅಂಶ ಯಾವುದಪ್ಪ ಅಂತ ಅಂದ್ರೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಇಂಗ್ಲೆಂಡ್ನ ಎಷ್ಟು ವಸಾಹತುಗಳಿದ್ದವು ಅಂದ್ರೆ 13 ವಸಾಹತುಗಳು ಇದ್ದವು. ಸಪ್ತವಾರ್ಷಿಕ ಯುದ್ಧವು ಯಾವ ದೇಶಗಳ ನಡುವೆ ನಡೆಯಿತು ಅಂದ್ರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ. ಬೋಸ್ಟನ್ ಟೀ ಪಾರ್ಟಿ ಅಥವಾ ಬೋಸ್ಟನ್ ಚಹಕೂಟ ಘಟನೆ ನಡೆದ ವರ್ಷ ಯಾವುದು ಅಂದ್ರೆ 1773. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯಿತು ಅಂದ್ರೆ 1775 ಏಪ್ರಿಲ್ 19ರಂದು. ವಸಾಹತುಗಾರ ಸೈನ್ಯದ ದಂಡನಾಯಕನಾಗಿ ಯಾರು ನೇಮಕಗೊಂಡಿದ್ರು ಅಮೆರಿಕದಲ್ಲಿ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಸ್ನೇಹಿತರೆ, ಇದೆಲ್ಲವೂ ನಿಮಗೆ ಗೊತ್ತಿರುವಂತೆ ಜಿಕೆ ಹಾಗೂ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಇದರ ಕುರಿತು PDF ಅಂದ್ರೆ ಈ PDF ಏನಿದೆ, ನಾನು ಮಾಡ್ತಾ ಇರುವಂತಹ PDF 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಳಗೊಂಡಿರುವಂಥದ್ದು. ಅಂದ್ರೆ 6ರಿಂದ 10ರವರೆಗೆ ಎಲ್ಲಾ ಪ್ರಶ್ನೆಗಳನ್ನ ಒಳಗೊಂಡಿರುವಂಥದ್ದು. 450ಕ್ಕೂ ಹೆಚ್ಚು ಪುಟಗಳನ್ನ ಹೊಂದಿರುವಂಥದ್ದು ಹಾಗೂ 3000ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನ ಒಳಗೊಂಡಿರುವಂಥದ್ದು. ಇದನ್ನ ಜಸ್ಟ್ 149 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಎಷ್ಟು? 149 ರುಪೀಸ್ಗೆ. ಸ್ನೇಹಿತರೆ, ನಿಮಗೆ ನೆನಪಲ್ಲಿರಲಿ, ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ನಿಮಗೆ ಅಂದ್ರೆ ಈಗ ಸುಮಾರು 470 ಪುಟಗಳ ಪೇಜನ್ನ ಈ ರೀತಿ ಟೈಪ್ ಮಾಡಿ, ಅಂದ್ರೆ ಈ ತರ ಟೈಪ್ ಮಾಡಿ ಅದಕ್ಕೆ ಕ್ವಶನ್ ಮಾಡಿ, ಅಂದ್ರೆ ಈ ಸಬ್ಜೆಕ್ಟ್ ಅನ್ನ ಓದಿ ಕ್ವಶನ್ಸ್ ಅನ್ನ ರೆಡಿ ಮಾಡಿ ಆನ್ಸರ್ ಅನ್ನ ಕೊಟ್ಟು ಇಷ್ಟೆಲ್ಲ ಟೈಪ್ ಮಾಡಿ ಜಸ್ಟ್ 149ಗೆ ಯಾರು ಕೂಡ ಕೊಡೋದಿಲ್ಲ. ನೀವು ಜಸ್ಟ್ ಒಂದು ತಿಂಗಳ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಅಷ್ಟು ಹೇಳ್ತಾರೆ. ಇಷ್ಟನ್ನ ನಿಮ್ಗೆ ಯಾರಿಗೂ ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿ ಕೊಡೋದಿಲ್ಲ. ಅದಕ್ಕೂ ನೀವು 149ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಟೈಮ್ ಸೇವ್ ಆಗುತ್ತೆ. ನೀವು ನೋಡಿ, 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅನ್ನ ಪ್ರತಿಯೊಬ್ಬರು ಓದಲೇಬೇಕು. ಈಗ ನೀವು ಸೈನ್ಸ್ ತಗೊಂಡಿದ್ದೀನಿ, ಮ್ಯಾಥ್ಸ್ ತಗೊಂಡಿದ್ದೀನಿ ಅಂತ ಹೇಳೋದು ಅದು ನಿಮ್ಮ ಟೀಚರ್ ಹುದ್ದೆಗೆ ಬರುತ್ತೆ. ಇನ್ ಮಿಕ್ಕಿದಂತೆ ನೀವೇನಾದ್ರೂ VAಗೆ ಪ್ರಿಪೇರ್ ಆಗ್ತಾ ಇದ್ರೆ, GPSTR ಸೋಷಿಯಲ್ ಸೈನ್ಸ್ಗೆ ಆಗ್ತಿದ್ರೆ, PSTRಗೆ ಆಗ್ತಾ ಇದ್ರೆ, ಗ್ರೂಪ್ ಸಿಗೆ ಆಗ್ತಾ ಇದ್ರೆ, KSಗೆ ಆಗ್ತಾ ಇದ್ರೆ, PSIಗೆ ಆಗ್ತಿದ್ರೆ, PC ಗೆ ಆಗ್ತಿದ್ರೆ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅನ್ನ ಓದಲೇಬೇಕು. ಈಗ ನೇಮಕಾತಿಯ ಪರ್ವ ಶುರುವಾಗಿದೆ, ನಿಮ್ಗೆ ಓದಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ PDF ಮೂಲಕ ನಿಮ್ಗೆ ಒದಗಿಸುವಂತ ಕೆಲಸವನ್ನ ಮಾಡ್ತಿದ್ವಿ. ಈ PDF ಬೇಕು ಅಂದ್ರೆ ನೀವು ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ಅನ್ನ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಿಮಗೆ PDF ಅವೈಲಬಲ್ ಇರುತ್ತೆ. ಇಮೇಲ್ ಮತ್ತು ವಾಟ್ಸಪ್ಗಳಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ನಾವು PDF ಅನ್ನ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಇದರಿಂದ ಏನಪ್ಪ ಪ್ರಯೋಜನ ಅಂದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ನೀವು ಈ ಟೆಕ್ಸ್ಟ್ ಬುಕ್ಗಳನ್ನು ಓದೋಕ್ಕೆ 2 ತಿಂಗಳು ತಗೊಂಡ್ರೆ ಇದನ್ನ ಜಸ್ಟ್ 4ರಿಂದ 5 ದಿನದಲ್ಲಿ ಕಂಪ್ಲೀಟ್ ಮಾಡಬಹುದು. ಓಕೆ, ಮುಂದೆ ಹೋಗೋಣ. ಯಾರಿಗೆಲ್ಲ ಇಷ್ಟ ಇದೆ ಅವರು ಬೈ ಮಾಡಿ. ಅಮೆರಿಕನ್ನರ ಸ್ವಾತಂತ್ರ್ಯದ ಘೋಷಣೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂದ್ರೆ 1776 ಜುಲೈ 4ರಂದು. ಹಾಗಾದ್ರೆ ನಮ್ಮ ಭಾರತ ಏನಿದೆ, ನಮಗೆ ಸ್ವತಂತ್ರ ಬಂದಿದ್ದು ಯಾವಾಗ? ತುಂಬಾ ಈಸಿ ಕ್ವಶನ್. ನೀವು ಅದನ್ನ ಕಾಮೆಂಟ್ಸ್ ಅಲ್ಲಿ ಹಾಕಿ. ಯಾರ್ಕ್ ಟೌನ್ ಕದನದಲ್ಲಿ ಸೋತು ಶರಣಾದ ಬ್ರಿಟಿಷ್ ಸೇನಾನಿ ಯಾರು ಅಂದ್ರೆ ಕಾರ್ನ್ ವಾಲಿಸ್. ಈತ ನಮ್ಮ ಭಾರತದಲ್ಲಿ ಎಷ್ಟು ಯುದ್ಧಗಳನ್ನ ಗೆದ್ದಿದ್ದ? ಯಾವ ಒಪ್ಪಂದದ ಮೂಲಕ ಬ್ರಿಟನ್ 13 ವಸಾಹತುಗಳನ್ನ ಸ್ವಾತಂತ್ರ್ಯವೆಂದು ಒಪ್ಪಿಕೊಂಡಿತ್ತು? 1783ರ ಪ್ಯಾರಿಸ್ ಒಪ್ಪಂದ. ಮನುಷ್ಯವಾದ ಎಂದರೆ ಏನು? ಮಾನವನನ್ನು ಕುರಿತು ಜನರು ಬದಲಾದ ಅಭಿಪ್ರಾಯ. ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ತಳೆದ ಆಸಕ್ತಿಯನ್ನ ಏನಂತಾರೆ ಅಂದ್ರೆ ಶ್ರೇಷ್ಠಾನುಕರಣೆ. ಯುಟೋಪಿಯಾ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಥಾಮಸ್ ಮೋರ್. ಯಾರು? ಥಾಮಸ್ ಮೋರ್. ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನ ಕಂಡುಹಿಡಿದವರು ಜೇಮ್ಸ್ ಆರ್ ಗ್ರೀನ್ಸ್. ಅಮೆರಿಕದ ಮಧ್ಯೆ ತಯಾರಿಕೆಗೆ ಕಾಕಂಬಿ ಸಾಗಿಸಲು ಅನುಕೂಲೀಕರಿಸಿದ ಕಾಯ್ದೆ ಯಾವುದು ಅಂದ್ರೆ ಅಮೆರಿಕದ ಮದ್ಯ ತಯಾರಿಕೆಗೆ ಯಾವುದು ಅಂದ್ರೆ ಮೊಲಾಸಿಸ್ ಕಾಯ್ದೆ. ಇನ್ನು ನಾವು ಚುನಾವಣಾ ವ್ಯವಸ್ಥೆಯ ಬಗ್ಗೆ ನೋಡೋಣ. ಅಧ್ಯಾಯ 21. ಭಾರತವು ಜಗತ್ತಿನಲ್ಲಿಯೇ ಎಂತಹ ರಾಷ್ಟ್ರವಾಗಿದೆ? ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಚುನಾವಣೆಗಳ ಮೇಲ್ವಿಚಾರಣೆ ನಿರ್ದೇಶನ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಭಾರತ ಚುನಾವಣಾ ಆಯೋಗ. ಭಾರತ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 324ನೇ ವಿಧಿ. ಭಾರತ ಚುನಾವಣಾ ಆಯೋಗವು
ಯಾವಾಗ ಸ್ಥಾಪನೆ ಆಯಿತು? 1950 ಜನವರಿ 25. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನಕ್ಕಂದು ಆಚರಿಸಲಾಗುತ್ತೆ? ಜನವರಿ 25ರಂದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಯಾರು ನಡೆಸುತ್ತಾರೆ? ರಾಜ್ಯ ಚುನಾವಣಾ ಆಯೋಗ. ಸಾರ್ವತ್ರಿಕ ವಯಸ್ಕ ಮತದಾನ 21ರಿಂದ 18ಕ್ಕೆ ಇಳಿಸಿದ್ದು 1889. 1989 61ನೇ ತಿದ್ದುಪಡಿ. ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಾಧ್ಯಕ್ಷರು. ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ವರ್ಷಗಳು ಇಲ್ಲವೇ 65 ವರ್ಷಗಳು. ವಿದ್ಯುನ್ಮಾನ ಮತಯಂತ್ರವನ್ನ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳುವ ನಡೆಯುವ ಪ್ರಕ್ರಿಯೆ ಯಾವುದು ಅಂದ್ರೆ ಅಣುಕು ಮತದಾನ. ಯಾವ ಪಕ್ಷ ಸರ್ಕಾರವನ್ನು ರಚಿಸುತ್ತದೆಯೋ ಆ ಪಕ್ಷವನ್ನು ಏನಂತಾರೆ ಅಂದ್ರೆ ಆಡಳಿತಾತ್ಮಕ ಪಕ್ಷ. 2ನೇ ಸ್ಥಾನದಲ್ಲಿ ಬಹುಮತ ಪಡೆದ ಪಕ್ಷ ಯಾವುದು? ವಿರೋಧ ಪಕ್ಷ. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಪಕ್ಷಗಳಿವೆ? 6 ರಾಷ್ಟ್ರೀಯ ಪಕ್ಷಗಳಿವೆ. INC ವಿಸ್ತೃತ ರೂಪ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 2 ಅಥವಾ ಹೆಚ್ಚು ಪಕ್ಷಗಳ ಮೈತ್ರಿಯಿಂದ ರಚಿಸಲ್ಪಟ್ಟ ಸರ್ಕಾರ ಯಾವುದು ಅಂದ್ರೆ ಸಮ್ಮಿಶ್ರ ಸರ್ಕಾರ. ಸ್ವೀಪ್ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ ಯಾವಾಗ ಜಾರಿಗೊಳಿಸಿತು? 2009ರಲ್ಲಿ. ಭಾರತೀಯ ಪತ್ರಿಕಾ ಪರಿಷತ್ ಏಕೆ ಸ್ಥಾಪಿಸಲಾಗಿದೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆ ಗುಣಮಟ್ಟ ಹೆಚ್ಚಿಸಲು. ಬಹಿರಂಗ ಚುನಾವಣಾ ಪ್ರಚಾರ ಕಾರ್ಯವು ಮತದಾನ ಮುಕ್ತಾಯದ ಎಷ್ಟು ಗಂಟೆಗಳ ಮುಂಚೆ ಕೊನೆಗೊಳ್ಳುತ್ತೆ? 48 ಗಂಟೆ. ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನ ಏನಂತಲೂ ಕರೆಯಲಾಗುತ್ತೆ? ರಾಜ್ಯಗಳ ರಾಜಕೀಯ ಪಕ್ಷಗಳು. ಸ್ಪಷ್ಟ ಬಹುಮತ ಬಾರದಿದ್ದಾಗ ಏರ್ಪಡುವ ಶಾಸನ ಸಭೆಗಳನ್ನು ಏನೆಂದು ಕರೀತಾರೆ? ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವಂಥದ್ದು ಚುನಾವಣಾ ಆಯೋಗ. ಇದನ್ನು ನೋಡಿಬಿಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಪರಿಚಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಡ, ಈ ವಿಡಿಯೋದಲ್ಲಿ ನೋಡ್ಬಿಡೋಣ. ಸಮಕಾಲೀನ ಜಗತ್ತಿನಲ್ಲಿ ಎಷ್ಟು ಸಾರ್ವಭೌಮ ರಾಷ್ಟ್ರಗಳಿವೆ? 195. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಂದ್ರೆ ರಾಷ್ಟ್ರ ರಾಜ್ಯಗಳ ನಡುವಿನ ಅಂತರ್ ಸಂಬಂಧ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಜರ್ಮಿ ಬೆಥೆಮ್ ಈ ಪದವನ್ನು ಯಾವ ವರ್ಷ ಬಳಸಿದ್ರು? 1789. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಾರಾಷ್ಟ್ರೀಯ ರಾಜಕಾರಣ ಎಂದು ಕರೆದವರು ಯಾರು? ಹ್ಯಾನ್ಸ್ ಜೆ ಮಾರ್ಗಂತೋ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಾಥಮಿಕ ಘಟಕ ಯಾವುದು ಅಂದ್ರೆ ರಾಜ್ಯ. ಯಾವುದೇ ರಾಜ್ಯದ ಮುಖ್ಯ ಗುರಿ ಯಾವುದು ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆ. ಅಂತಾರಾಷ್ಟ್ರೀಯ ರಾಜಕೀಯವು ಅಧಿಕಾರ ಅಥವಾ ಶಕ್ತಿಗಾಗಿನ ಹೋರಾಟ ಎಂದವರು ಯಾರು ಅಂದ್ರೆ ಹ್ಯಾನ್ಸ್ ಜೆ ಮಾರ್ಗಂತೋ. ವಿಶ್ವಸಂಸ್ಥೆ UN ಯಾವ ರೀತಿಯ ಸಂಸ್ಥೆಯಾಗಿದೆ? ಅಧಿಕೃತ ಸಂಸ್ಥೆ. ವಿವಿಧ ರಾಷ್ಟ್ರಗಳ ಗುರಿಗಳು ಮತ್ತು ಸಾಧನೆಗಳನ್ನು ಯಾವುದು ತಿಳಿಸುತ್ತದೆ? ವಿದೇಶಾಂಗ ನೀತಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯವಸ್ಥಿತ ಆರಂಭವಾಗಿದ್ದು ಯಾವಾಗಂದ್ರೆ ಪ್ರಥಮ ಜಾಗತಿಕ ಯುದ್ಧದ ನಂತರ. ವುಡ್ರೋ ವಿಲ್ಸನ್ ಪೀಠ ಎಲ್ಲಿ ಸ್ಥಾಪಿಸಲಾಗಿದೆ? ಬ್ರಿಟನ್ನ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ. ವುಡ್ರೋ ವಿಲ್ಸನ್ ಪೀಠದ ಮೊದಲ ಅಧ್ಯಕ್ಷರಾಗಿ ಮುನ್ನಡೆಸಿದವರು ಯಾರು ಅಂದ್ರೆ ಎಕಾರ್ತ್ ಜಿಮ್ ಅವರು. ಸ್ಕೂಲ್ ಆಫ್ ಫಾರಿನ್ ಸರ್ವಿಸ್ ಅನ್ನು ಪ್ರಾರಂಭಿಸಿದ್ದು ಎಡ್ಮಂಡ್ ಎ ವಾಲ್ಶ್. ರಾಷ್ಟ್ರಗಳ ಹಿತಾಸಕ್ತಿ ಯಾವುದರ ಮೂಲ ಪ್ರೇರಣೆಯಾಗಿದೆ? ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರೇರಣೆ. ಯಾವ ರೀತಿಯ ಭಾವನೆಗಳಿಗೆ ವಿಶ್ವಶಾಂತಿ ನೆರವಾಗಿದೆ? ಭಾವನೆಗಳು ವಿಶ್ವಶಾಂತಿಗೆ ನೆರವಾಗಿದೆ ನಾವೆಲ್ಲರೂ ಮನುಷ್ಯರೇ ಎಂಬ ಭಾವನೆ. ಇನ್ನುಳಿದಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, PDF ಏನಿದೆ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ನ PDF ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಯಾವುದೇ ಎಕ್ಸಾಮ್ಗೆ ಓದ್ತಾ ಇರ್ರಿ, ನಿಮ್ಗೆ ಅನುಕೂಲ ಆಗುತ್ತೆ. ಈ PDF ನಿಮಗೆ ನಾನು ಹೇಳದಂತೆ ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ 149 ಮಾಡಿ ಸ್ಕ್ರೀನ್ಶಾಟನ್ನು ತೆಗೆದು ನನಗೆ ಕಳಿಸಿದರೆ ನಾನು ಅದನ್ನು ಟೀಮಿಗೆ ಕಳಿಸ್ತೀನಿ. ಟೀಮ್ ವೆರಿಫೈ ಮಾಡಿದ ನಂತರ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಈ PDF ಹೇಗಿದೆ ಅನ್ನೋದನ್ನ ಒಂದು ಲುಕ್ಕನ್ನು ನೋಡ್ಕೊಂಡು ಬಂದ್ಬಿಡಿ. PDF ಹೇಗಿದೆ ಅಂತ. ಅದ್ಭುತವಾಗಿದೆ, ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಯಾರಿಗೆಲ್ಲ ಬೇಕು, ಈವನ್ ಜಸ್ಟ್ ಟೀಚರ್ ಅಂತಲ್ಲ, VA ಓದ್ತಿರ್ಬೋದು, PDO ಇರ್ಬೋದು, STA ಇರ್ಬೋದು, FDA ಇರ್ಬೋದು, ಎಲ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇಂತಹದ್ದೊಂದು ಇಷ್ಟು ಟೈಪ್ ಮಾಡಿ ಇಷ್ಟು ಚೀಫ್ ಬೆಲೆಗೆ ಅಂದರೆ 149ಗೆ ಯಾರು ಕೊಡೋದಿಲ್ಲ. ಸಿಗುವಂಥದ್ದನ್ನು ನೀವು ತೆಗೆದುಕೊಳ್ಳಿ.
ಮತ್ತು ನೀವು ಕಂಫರ್ಟಾಗಿ ಓದೋದಕ್ಕೂ ಕೂಡ ಅನುಕೂಲ ಆಗುವಂತೆ ಮೊಬೈಲಲ್ಲೇ ಕೂಡ ಓದ್ಬೋದು, ಇಲ್ಲ ಪ್ರಿಂಟ್ ಆದರೂ ತಗೋಬೋದು. ಬಟ್ ಇಷ್ಟು ಈಸಿಯಾಗಿ ನಿಮಗೆ ಇಷ್ಟು ಕ್ಲಿಯರಾಗಿ ಯಾವುದೂ ಕೊಡೋದಿಲ್ಲ. 149 ರುಪೀಸು ಜಸ್ಟು. ಓಕೆ, ಕಾಣಿಸ್ತಾ ಇದೆಯಾ? ಓಕೆ ಸ್ನೇಹಿತರೆ, ಇದು PDF ಆಗಿರುವಂಥದ್ದು. ಈ PDF ಬೇಕು ಅಂದರೆ ಆಗಲೇ ಹೇಳಿದಂತೆ ಆ ನಂಬರ್ಗೆ ಅಂದರೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಮಾಡಿ ನಮಗೆ ಸ್ಕ್ರೀನ್ಶಾಟ್ನ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಕರ್ನಾಟಕ.